ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಓಕೆನಾ? ಸರಿ, ಓಕೆ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಪ್ರಿಯರೇ, ಇಂದು ನಾವು ವಿಮೋಚನ ಕಾಂಡ 12ನೇ ಅಧ್ಯಾಯದಿಂದ ಕಲಿಯೋದಕ್ಕೆ ಹೋಗ್ತೇವೆ. ವಿಮೋಚನ ಕಾಂಡದಲ್ಲಿ ಬಹಳ ಕುತೂಹಲಕಾರಿಯಾದಂಥ ವಿಷಯಗಳನ್ನ ನಾವು ಕಲಿತಾ ಇದ್ದೇವೆ. ದೇವರ ಕಡೆಗೆ ನಮ್ಮನ್ನ ಇನ್ನೂ ಹೆಚ್ಚೆಚ್ಚಾದ ರೀತಿಯಲ್ಲಿ ದೇವರು ನಡೆಸ್ತಾ ಇದ್ದಾರೆ. ಈಗ ಈ 12ನೇ ಅಧ್ಯಾಯದಲ್ಲಿ ಇಸ್ರಾಯೇಲರು ಐಗುಪ್ತ ದೇಶದಿಂದ ಯಾವ ರೀತಿ ಬಿಡುಗಡೆ ಆದರು ಅದರ ಕುರಿತು ನಾವು ಕಲಿಯೋದಕ್ಕೆ ಹೋಗ್ತೇವೆ. ಸರಿನಾ? ಸರಿ, ಓದ್ಕೊಳ್ಳೋಣ. ಈಗ 12ನೇ ಅಧ್ಯಾಯ 1ರಿಂದ 3ನೇ ವಚನ. ಐಗುಪ್ತ ದೇಶದಲ್ಲಿ ಯೆಹೋವನು ಮೋಶೆ ಆರೋನರ ಸಂಗಡ ಮಾತಾಡಿ ಇಂತೆಂದನು, ಎಲ್ಲಾ ಮಾಸಗಳಲ್ಲಿ ಇದೇ ನಿಮಗೆ ಆದಿ ಮಾಸವಾಗಬೇಕು, ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೇ ತಿಂಗಳಾಗಿರಬೇಕು. ಇದರ ವಿಷಯದಲ್ಲಿ ನೀವು ಇಸ್ರಾಯೇಲರ ಸಮೂಹಕ್ಕೆಲ್ಲ ಅರ್ಪಣೆ ಮಾಡಬೇಕಾದದ್ದೇನೆಂದರೆ, ಈ ತಿಂಗಳಿನ 10ನೇ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿ ಮರಿಯನ್ನಾಗಲಿ ಆಡು ಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು. ಅಂದರೆ ಇವರ ಒಂದು ವರ್ಷ ಆರಂಭವಾಗೋದು ಇಸ್ರಾಯೇಲರು ಯಾವತ್ತು ಬಿಡುಗಡೆ ಆಗ್ತಾರೋ ಐಗುಪ್ತ ದೇಶದಿಂದ ಆವತ್ತಿಂದ ಅವರ ವರ್ಷ ಆರಂಭವಾಗ್ತದೆ ಅನ್ನೋದು. ಅದರಲ್ಲಿ ಒಂದು ಆತ್ಮಿಕ ಅರ್ಥ ಇದೆ, ಅದನ್ನು ನಾವು ನೋಡ್ತೀವಿ. ಈಗ ಆ ತಿಂಗಳು ಯಾವುದು? ಏಪ್ರಿಲ್ ತಿಂಗಳು ಹೊಸ ವರ್ಷವಾಗಿ ಅವರು ಆಚರಣೆ ಮಾಡಬೇಕು ಅಂತ ದೇವರು ಅವ್ರಿಗೆ ಹೇಳ್ತಾ ಇದ್ದಾರೆ. ಆದ್ರೆ ಅವರಿಗೆ ಮತದ ಒಂದು ಕ್ಯಾಲೆಂಡರ್ ಇದೆ, ಇವರಿಗೆ ಸೆಕ್ಯುಲರ್ ಕ್ಯಾಲೆಂಡರ್ ಅಂಡ್ ರಿಲಿಜಿಯಸ್ ಕ್ಯಾಲೆಂಡರ್ ಸಹ ಇರುವಂತದ್ದಾಗಿದೆ. ಈ ರಿಲಿಜಿಯಸ್ ಕ್ಯಾಲೆಂಡರ್ ಏಪ್ರಿಲ್ 1ನೇ ತಾರೀಕು ಆರಂಭವಾಗಿದ್ದು ಅಕ್ಟೋಬರ್ ತಿಂಗಳು ಅವರಿಗೆ 7ನೇ ತಿಂಗಳು ಆಗಿರ್ತದೆ. ಯಾರಿಗೆ? ಇಸ್ರಾಯೇಲರಿಗೆ 7ನೇ ತಿಂಗಳು ಪರಿಶುದ್ಧವಾದಂತ ಅಂತ್ಯ ಆಗಿರೋದ್ರಿಂದ ಆ 7ನೇ ತಿಂಗಳಿನಲ್ಲಿ ಪರಮಶಾಲೆಗಳ ಹಬ್ಬವನ್ನ ಇವರು ಆಚರಿಸ್ತಾರೆ. ಜೂಯಿಷ್ ಕ್ಯಾಲೆಂಡರ್ ಅಲ್ಲಿ ದೇವರು ಅವರಿಗೆ ಒಂದು ಹೊಸ ಸಂಬಂಧವನ್ನ ಆರಂಭ ಮಾಡ್ತಾ ಇದ್ದಾರೆ. ಹಿಂದೆ ಅವರಿಗೆ ಏನು ನಡೀತೋ ಅದು ಲೆಕ್ಕಕ್ಕೆ ಬರಲ್ಲ. ದೇವರಿಂದ ಬಿಡುಗಡೆ ಹೊಂದಿದ್ರಲ್ಲ, ಐಗುಪ್ತ ದೇಶದಿಂದ ಬಿಡುಗಡೆ ಆದಂತ ಆ ರಾತ್ರಿಯಿಂದ ಅವರಿಗೆ ಹೊಸ ಆರಂಭ ಉಂಟಾಗ್ತದೆ. ಅದೇ ತರಹ ಇದು ದೇವರ ಮಕ್ಕಳಾದ ನಮಗೂ ಸಹ ಅನ್ವಯ ಆಗ್ತದೆ. ಅಂದ್ರೆ ನಾನು ಹೇಳ್ತಾ ಇರೋದು ಕ್ಯಾಲೆಂಡರ್ ಅಂತಲ್ಲ, ನಮ್ಮ ಜೀವಿತ. ಪೌಲ ಹೇಳ್ತಾನೆ, ಯಾವನಾದ್ರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿ ಆಗ್ತಾನೆ, ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯ್ತು ಎಂಬುದಾಗಿ ಪೌಲ ಹೇಳ್ತಾನೆ. ನೋಡಿ, ನಮ್ಮ ಜೀವಿತದ ಆರಂಭ, ನಿಜವಾದ ಆರಂಭ ಯಾವಾಗ ಆಗುತ್ತೆ ಅಂತಂದ್ರೆ, ಯಾವಾಗ ನಾವು ಯೇಸುವಿಗೆ ನಮ್ಮ ಹೃದಯವನ್ನ ಕೊಟ್ಟು ಪಾಪದಿಂದ ಬಿಡುಗಡೆ ಆಗಿ ಯೇಸುವಿನ ಶಿಷ್ಯರಾಗ ಆತನ ಹಿಂಬಾಲಿಸುವ ಆವಾಗ ಹೊಸ ಕಾರ್ಯಗಳು ಆರಂಭವಾಗ್ತದೆ. ಅಲ್ಲಿವರೆಗೂ ನಮಗೆ ಹಳೆಯ ಕಾರ್ಯಗಳೇ ಇರ್ತದೆ. ಒಂದ್ ವೇಳೆ ಯಾರಾದ್ರೂ ಇವತ್ತು ಹಳೆಯ ಕಾರ್ಯಗಳಲ್ಲೇ ಇದ್ದೀರಾ, ಹಳೆಯ ಪಾಪಗಳು, ಹಳೆಯ ಕಾರ್ಯಗಳು, ಇವತ್ತು ಪಶ್ಚಾತ್ತಾಪ ಅಂದ್ರೇನು, ಮಾನಸಾಂತರ ಅಂದ್ರೇನು, ನೀನ್ ಏನ್ ತಪ್ಪು ಮಾಡ್ತಾ ಇದೆಯೋ ಅದನ್ನ ಬಿಟ್ಟು ಅದಕ್ಕೆ ದೇವರ ಹತ್ರ ಸಾರಿ ಕೇಳಿ ಕ್ಷಮೆ ಹೊಂದಿ ನೀನು ಅದನ್ನ ಮಾಡದೇನೆ ದೇವರ ಕಡೆಗೆ ತಿರುಗಿಕೊಳ್ಳೋದು, ಅದೇ ಪಶ್ಚಾತ್ತಾಪ. ಸೊ ಅದಕ್ಕೆ ನೀ ರೆಡಿ ಆಗಿದ್ರೆ ಹೊಸ ಜೀವಿತ ದೇವರು ನನಗೆ ನಿನಗೆ ಕೊಡ್ತಾರೆ. ಇಸ್ರಾಯೇಲರು ಕೊಟ್ಟರು, ನಮಗೂ ದೇವರು ಕೊಡುವರಾಗಿದ್ದಾರೆ. ಕರ್ತನು ಈ ವಾಕ್ಯಗಳನ್ನ ಆಶೀರ್ವಾದ ಮಾಡಿ ನಿಮಗೆ ಹೊಸ ಜೀವಿತ ಅನುಗ್ರಹಿಸಲಿ. ಆಮೇಲೆ ಪ್ರಾರ್ಥಿಸೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದವರೇ, ನಿಮಗೆ ಸ್ತೋತ್ರ. ಹೌದು ಸ್ವಾಮಿ, ಈ ಸಂದರ್ಭದಲ್ಲಿ ಎಷ್ಟೋ ಜನ ಹಳೆಯ ಪಾಪದ ಜೀವಿತದಲ್ಲಿ ಇದ್ದು ಇವತ್ತು ಅಸಮಾಧಾನದಲ್ಲಿದ್ದಾರೆ, ಕುಗ್ಗಿ ಹೋಗಿದ್ದಾರೆ, ನಿರಾಸರಾಗಿದ್ದಾರೆ. ಆದರೆ ತಂದೆ ಆದವರೇ, ನಿನ್ನ ಎಲ್ಲ ಮಕ್ಕಳಿಗೂ ತಂದೆ ಆದ ಹೊಸ ಜೀವಿತ ಕೊಡೋದಕ್ಕೆ ನೀವು ಇಚ್ಛಿಸಿದ್ದೀರಾ. ಯಾವನಾದ್ರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಹೇಳಿದೆಯಪ್ಪ. ಆ ನೂತನವಾದ ಹೃದಯ, ನೂತನವಾದಂಥ ಜೀವಿತ ಎಲ್ಲರಿಗೂ ನಿಂತಾಯಪ್ಪ ಅನಿಸು. ಆ ರೀತಿ ನೀವು ಕೊಡ್ತೀರಾ, ಅದಕ್ಕಾಗಿ ಸ್ತೋತ್ರ. ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಟ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇಲೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಹೊಸ ಜೀವಿತಕ್ಕೆ ನಿಮ್ಮನ್ನು ನಡೆಸಲಿ. ಯೇಸು ನಿಮ್ಮನ್ನು ಕೈ ಬಿಡನು.
ಸಾಗಲು ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು
ಹೇಳಿದ ನಲ್ಲವೇ.